ಬಗ್ಗೆ ಒಂದು ಅಚೀವ್ಮೆಂಟ್ ಅಥವಾ ಸಾಧನೆ ಅಂತಂದ್ರೆ ಜನರ ವಿಶ್ವಾಸವನ್ನ ಗಳಿಸಿದಂಥ ಪ್ರಧಾನಮಂತ್ರಿಗಳು. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರ ವಿಶ್ವಾಸವನ್ನ ಗಳಿಸಿದ್ದಾರೆ. ಅವರು 17ನೇ ಲೋಕಸಭಾ ಅಂದರೆ 2014ರಲ್ಲಿ ಮೋದಿಯವ್ರ ಮೇಲೆ ಜನರ ವಿಶ್ವಾಸ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಜನತೆ 17 ಜನ ಸಂಸದರಿಗೆ ಆಯ್ಕೆ ಮಾಡಿಕೊಟ್ಟು ರಾಷ್ಟ್ರದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಗೌರ್ಮೆಂಟ್, NDA ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸರ್ಕಾರವನ್ನು, ಪೂರ್ತಿ ಬಹುಮತದ ಸರ್ಕಾರವನ್ನು ಅನೇಕ ವರ್ಷದ ನಂತರ ಮಾಡಲಿಕ್ಕೆ ಅನುಕೂಲ ಆಯಿತು. ಅದೇ ರೀತಿಯಾಗಿ 2019ರಲ್ಲಿ ನಮ್ಮ ಪಕ್ಷ 25 ಸೀಟನ್ನು ಗೆದ್ದು ಕರ್ನಾಟಕದಲ್ಲಿ. ಎರಡು 2024ರಲ್ಲಿ ನಾವು 17 ಸೀಟನ್ನು ಗೆದ್ದು, JDS 2 ಸೀಟನ್ನು ಗೆದ್ದು, ಒಟ್ಟು 19 ಸೀಟು NDAಯಿಂದ ನಾವು ಗೆದ್ದ ಒಂದು ಪರಿಣಾಮ 51.66% ಮತಗಳನ್ನು ನಮ್ಗೆ ಸಿಕ್ಕಿದೆ ಅಂತ ನಾನು ಹೇಳಬೇಕಾಗುತ್ತೆ. ಇದರಲ್ಲಿ 4th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅದರ $4.15 ಬಿಲಿಯನ್ ಆ ಗ್ರೋತನ್ನು ಅಚೀವ್ ಮಾಡಿದರೆ. ಇವತ್ತು ಜಪಾನ್ ಬೇಕಾದಷ್ಟು ಪ್ರಗತಿ ಪಡೆದಂಥ ರಾಷ್ಟ್ರ ಇದ್ದರೂ ಕೂಡ ಜಪಾನ್ಗಿಂತಲೂ ಮೀರಿ ನಾವು ಆ ಅಚೀವ್ಮೆಂಟನ್ನು, ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳಬೇಕಾಗುತ್ತೆ.